ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನಾವು ವಾಸಿಸುವ ಈ ನಗರ ನಮಗೆ ಎಷ್ಟು ಸೇರಿದೆಯೋ ಅಷ್ಟೇ ಹಕ್ಕು ಇಲ್ಲಿನ ಮೂಕ ಪ್ರಾಣಿಗಳಿಗೂ ಇದೆ. ಈ ಭೂಮಿ ಕೇವಲ ಮನುಷ್ಯನ ಸ್ವತ್ತಲ್ಲ. ಇಷ್ಟು ದಿನ ಬೀದಿ ನಾಯಿಗಳಿಗೆ ಶೆಲ್ಟರ್ ನೀಡುತ್ತೇವೆ, ಆಹಾರ ನೀಡ್ತೇವೆ ಎಂದಿದ್ದ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಕ್ರಾಂತಿಕಾರಿ ನಿರ್ಧಾರವೊಂದನ್ನ ಕೈಗೊಂಡಿದೆ. ಬೀದಿ ನಾಯಿಗಳನ್ನ ದತ್ತು ನೀಡುವ ಮೂಲಕ ಅವುಗಳಿಗೊಂದು ಸುಭದ್ರ ಮನೆ ಮತ್ತು ಪ್ರೀತಿಯ ಸಂಸಾರವನ್ನ ಒದಗಿಸಲು ಜಿಬಿಎ ಮುಂದಾಗಿದೆ. ಇದು ಕೇವಲ ಪ್ರಾಣಿ ಕರುಣೆಯಲ್ಲ, ಪ್ರಾಣಿಗಳು ಘನತೆಯಿಂದ ಬದುಕಬೇಕು ಎಂಬ ಹಕ್ಕಿನ ಪ್ರತಿಪಾದನೆ. ಇಲ್ಲದೆ ಒಂದು ವಿಶೇಷ ವರದಿ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಿ ವಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಬೆಂಗಳೂರಿನ ಬೀದಿ ಬದಿಯಲ್ಲಿ ಮಳೆ ಬಿಸಿಲು ಅನ್ನದೆ ಅಲೆಯುವ ಆ ಜೀವಗಳಿಗೆ ಈಗ ಕೊನೆಗೂ ಒಂದು ನೆಲೆ ಸಿಗುವ ಕಾಲ ಬಂದಿದೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯು ಪ್ರಾಣಿ ಕಲ್ಯಾಣ ಮತ್ತು ಮಾನವೀಯ ನಿರ್ವಹಣೆಯ ಭಾಗವಾಗಿ ಬೀದಿ ನಾಯಿಗಳನ್ನ ದತ್ತು ನೀಡಲು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದೆ. ಜಿಬಿಎ ಕೇವಲ ನಾಯಿಗಳನ್ನ ದತ್ತು ನೀಡ್ತಾ ಇಲ್ಲ, ಬದಲಿಗೆ ಅವುಗಳ ಸಂಪೂರ್ಣ ಆರೋಗ್ಯ ತಪಾಸಣೆಯನ್ನ ನಡೆಸಿ ಆಂಟಿ ರೇಬೀಸ್ ಲಸಿಕೆ ನೀಡಿ ಹಾಗೂ ಸಂತಾನ ನಿರೋಧಕ ಶಸ್ತ್ರಚಿಕಿತ್ಸೆಯನ್ನ ಪೂರೈಸಿ ಸುರಕ್ಷಿತವಾಗಿ ಜನರಿಗೆ ಹಸ್ತಾಂತರಿಸ್ತಾ ಇದೆ. ಇದು ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಪ್ರಾಣಿಗಳ ಬದುಕುವ ಹಕ್ಕಿನ ನಡುವಿನ ಅದ್ಭುತ ಸಮತೋಲನ. ಸಾರ್ವಜನಿಕರು ಮತ್ತು ಪ್ರಾಣಿ ಪ್ರೇಮಿಗಳು, ಸಂಘ ಸಂಸ್ಥೆಗಳು, ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು, ಸ್ವಯಂ ಸೇವಾ ಸಂಸ್ಥೆಗಳು ಮುಂದೆ ಬಂದು ಮೂಕ ಪ್ರಾಣಿಗಳನ್ನ ದತ್ತು ಪಡೆಯಬಹುದು. ನಗರದ ಸಹಬಾಳ್ವೆಯೇ ಈ ಯೋಜನೆಯ ಮೂಲ ಉದ್ದೇಶ. ಬೀದಿ ನಾಯಿಗಳನ್ನ ನಾವು ಹೊರಗಟ್ಟುವ ಬದಲು ನಮ್ಮ ಮನೆಯ ಸದಸ್ಯನನ್ನಾಗಿ ಮಾಡಿಕೊಂಡರೆ ಬೀದಿಗಳು ಸುರಕ್ಷಿತ, ಆ ಮೂಕ ಜೀವಿಗಳ ಬದುಕು ಸಾರ್ಥಕ. ಸರ್ಕಾರದ ಈ ಕಾರ್ಯಕ್ಕೆ ನಾಗರಿಕರು ಕೈ ಜೋಡಿಸಿದಾಗ ಮಾತ್ರ ಪ್ರಾಣಿ ಹಕ್ಕು ಎಂಬುದು ಕಾಗದದಿಂದ ವಾಸ್ತವಕ್ಕೆ ಬರಲು ಸಾಧ್ಯ. ಹೌದು, ಪ್ರಾಣಿಗಳಿಗೆ ಮಾತು ಬರದಿರಬಹುದು, ಆದ್ರೆ ಅವುಗಳಿಗೆ ಪ್ರೀತಿ ಮತ್ತು ನೋವಿನ ಅರಿವಿದೆ. ಪಶು ಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರು ಈ ಬಗ್ಗೆ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿದ್ದು, ಆಸಕ್ತರು ಕೇಂದ್ರ ನಗರ ಪಾಲಿಕೆ ಕಚೇರಿಯನ್ನ ಸಂಪರ್ಕಿಸಬಹುದಾಗಿದೆ. ನೆನಪಿಡಿ, ನೀವು ಒಂದು ನಾಯಿಯನ್ನ ದತ್ತು ಪಡೆದ್ರೆ ನೀವು ಕೇವಲ ಒಂದು ಪ್ರಾಣಿಯನ್ನ ಮನೆಗೆ ತರ್ತಾ ಇಲ್ಲ, ಬದಲಿಗೆ ಒಂದು ಜೀವಕ್ಕೆ ಬದುಕುವ ಹಕ್ಕನ್ನ ನೀಡ್ತಾ ಇದ್ದೀರಿ. ಬನ್ನಿ, ಈ ಮಾನವೀಯ ಕ್ರಾಂತಿಯಲ್ಲಿ ಭಾಗಿಯಾಗಿರಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.